ಈ ದೇಶ ಕಂಡ ಒಬ್ಬ ಅಪರೂಪ ಸರಳ ಸಜ್ಜನಿಕೆ ರಾಜಕಾರಣಿ, ದೊಡ್ಡ ಆರ್ಥಿಕ ತಜ್ಞರು. ದೇಶ ಆರ್ಥಿಕ ಸಂಕಷ್ಟದಲ್ಲಿ ಮುಳುಗಿದ್ದಾಗ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ 1991 ಇಸ್ವಿನಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಮುಖಾಂತರ ಉದಾರೀಕರಣದ ನೀತಿಯ ಮೂಲಕ ಭಾರತಕ್ಕೆ ಆರ್ಥಿಕ ವಲಯಗಳು ಹರಿದು ಬರುವಂತೆ ಮಾಡಿ ಸ್ಪರ್ಧೆಯ ಮುಖಾಂತರ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿದಂಥ ಮಹಾನ್ ಚಿಂತಕ ಮತ್ತು ಮುತ್ಸದ್ದಿ. ಅವರ ಹಿನ್ನೆಲೆ ಅತ್ಯಂತ ಕಡು ಬಡತನ, ಊಟಕ್ಕೆ ಒಂದು ಹೊತ್ತಿನ ಊಟಕ್ಕೆ ಇಲ್ಲ, ಓದೋದಕ್ಕೆ ವಿದ್ಯುತ್ ಶಕ್ತಿ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ. ಇಷ್ಟು ಸಂಕಷ್ಟದ ಬದುಕಿನಲ್ಲಿ ಆಳವಾದ ಅಧ್ಯಯನದ ಮೂಲಕ ತನ್ನ ವಿದ್ಯಾಶಕ್ತಿಯ ಎಲ್ಲ ಅನುಭವಗಳನ್ನು ದೇಶವನ್ನು ಕಟ್ಟಲಿಕ್ಕೆ, ದೇಶದ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ, ರಾಜ್ಯಾಂಗದ ಆಶಯಗಳನ್ನು ಜಾರಿ ಮಾಡಲಿಕ್ಕೆ, ರಾಜ್ಯಾಂಗದ ನಿರ್ದೇಶನ ತತ್ವಗಳನ್ನು ಚಾಚೂ ತಪ್ಪದೆ ಅವರು ಜಾರಿ ಮಾಡಿ ಇಡೀ ದೇಶವನ್ನು ಹೇಗೆ ಸಮೃದ್ಧ ಭಾರತವಾಗಿ ಕಟ್ಟಬೇಕು ಅಂತಕ್ಕಂಥ ಸಂವಿಧಾನದ ಆಶಯ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಇತ್ತು, ಸ್ವಾತಂತ್ರ್ಯದ ಉದ್ದೇಶಗಳಿದ್ದು. ಅವೆಲ್ಲವನ್ನ ನಿಜ ರೂಪದಲ್ಲಿ ಅರ್ಥಾತ್ ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ್ದಾರೆ. ದೇಶದ ಮೂಲೆ ಮೂಲೆಯಲ್ಲಿ ಜನ ಅವರನ್ನು ಸ್ಮರಿಸಿಕೊಳ್ಳುವಂತೆ ಮಾಡಿದರೆ, ಯಾವ ಬಡವನು ಹೊಟ್ಟೆಗೆ ಅನ್ನ ಇಲ್ಲ ಅಂದೇನೆ, ಗ್ರಾಮೀಣ ಪ್ರದೇಶದ ಬಡವರು ನನಗೆ ಉದ್ಯೋಗ ಇಲ್ಲದೇನೆ ನನ್ನ ಜೀವನ ಹಾಳಾಗ್ತಿದೆ ಅಂತ ಅವಕಾಶ ಕೊಡದೇನೆ ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್ ವಿಷಯಗಳನ್ನು ಫಂಡಮೆಂಟಲ್ ರೈಟ್ ಆಗಿ ಸಂವಿಧಾನಕ್ಕೆ ತಿದ್ದುಪಡಿ ತರತಕ್ಕಂಥದ್ದು, ಆಡಳಿತದ ಪಾರದರ್ಶಕ ತಂದು ದೇಶದ ಪ್ರತಿಯೊಬ್ಬ ಪ್ರಜೆಯು ಆಡಳಿತಕ್ಕೆ ಸೂಕ್ಷ್ಮ ನಿರ್ಧಾರಗಳನ್ನು ಗೊತ್ತಾಗಬೇಕು ಅಂತ ಹೇಳಿ ರೈಟ್ ಟು ಇನ್ಫಾರ್ಮೇಷನ್ ಅಂತ ಅತ್ಯಂತ ಪಾರದರ್ಶಕವಾದಂಥ ಆಡಳಿತ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಮತ್ತು ಬಡ ಮಕ್ಕಳು ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಬೇಕು ಅಂತ ಹೇಳಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡೋದ್ರ ಮುಖಾಂತರ ರೈಟ್ ಟು ಎಜುಕೇಷನ್ ಕಾಯ್ದೆಯನ್ನು ತಂದರು. ಇವೆಲ್ಲವನ್ನು ನೋಡಿದಾಗ ಈ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಅಚಲವಾದಂಥ ನಂಬಿಕೆ, ವಿಶ್ವಾಸ, ಬದ್ಧತೆಯನ್ನು ಇಟ್ಟು ದೇಶವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಯುವಂತೆ ಮಾಡಿದಂಥ ಮಹಾನ್ ಚಿಂತಕ, ಒಬ್ಬ ಸಾಧಕ, ಸಂತಕನಂತೆ ಬದುಕಿ ರಾಷ್ಟ್ರವೇ ಸ್ಮರಿಸಿಕೊಳ್ತಕ್ಕಂಥ ಕಾರ್ಯವನ್ನು ಎಸಗಿದರೆ. ಅವರೊಬ್ಬ ಮಹಾನ್ ರಾಷ್ಟ್ರಪ್ರೇಮಿ ಮತ್ತು ದೇಶದ ಸಮಸ್ತ ಜನರಿಗೆ ಸಮಾನ ಸಮತೆ ಮತ್ತು ಸಮಾನ ಅವಕಾಶಗಳನ್ನು ಕೊಡಲಿಕ್ಕೆ ತನ್ನ ಅಧಿಕಾರವನ್ನು ಸಮರ್ಪಣಾ ಭಾವನೆಯಲ್ಲಿ ಮಾಡಿ ಅತ್ಯಂತ ಸರಳವಾಗಿ, ಮಿತಭಾಷಿಯಾಗಿ ಅವರು ಜೀವನವನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ನಾನು ಅನೇಕ ಬಾರಿ ಅವರನ್ನು ಭೇಟಿ ಮಾಡಿದಾಗ ಒಂದು ಮುಗ್ಧ ಮನಸ್ಸಿನ ಮಗುವಿನ ಜೊತೆಗೆ ಸಂಭಾಷಣೆ ಮಾಡದಂತೆ ಅವರ ಮಾತುಗಳು ನಡೆಯುವುದು. ಹೆಚ್ಚು ವಿದ್ಯಾವಂತರು, ಆಳವಾಗಿ ಅಧ್ಯಯನ ಮಾಡುವರು, ಕಡಿಮೆ ಮಾತಾಡ್ತಾರೆ ಅನ್ನೋದಕ್ಕೆ ಮನಮೋಹನ್ ಸಿಂಗ್ ಅವರು ಉದಾಹರಣೆಯಾಗಿದ್ದರು. ತಮ್ಮ ನಿಲುವುಗಳ ಮುಖಾಂತರ ಅಣುಶಾಸ್ತ್ರವನ್ನು ಅಮೆರಿಕ ಜೊತೆಯಲ್ಲಿ ಒಪ್ಪಂದ ಮಾಡುವುದರ ಮುಖಾಂತರ ಮುತ್ಸದ್ದಿತನವನ್ನು ತೋರಿದ್ದಾರೆ. ಮುತ್ಸದ್ದಿ ನಾಳಿನ ಯುವಜನರ ಭವಿಷ್ಯಕ್ಕೆ ಆಲೋಚನೆ ಮಾಡುವ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರು ಸದಾ ಸ್ಮರಣೀಯರು. ಭಾರತ ಮತ್ತು ಪ್ರಪಂಚ ಒಬ್ಬ ಶ್ರೇಷ್ಠ ಚಿಂತಕನನ್ನ, ದೊಡ್ಡ ಆರ್ಥಿಕ ತಜ್ಞನನ್ನು ಕಳ್ಕೊಂಡು ಅಗಾಧ ನಷ್ಟವನ್ನು ಅನುಭವಿಸುತ್ತಿದೆ. ಆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.